ಹಲೋ ಗೈಸ್, ಇದೇನು ಗೊತ್ತಾ? ಇದು ಕೆಂಪು ಚೂಂಡೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ? ನೋಡಿ, ಇದು ಓಪನ್ ಮಾಡಿದರೊಳಗೆ ಬೀಜ ಇದೆ. ಇದು ಸೈಡು ಬಿಳಿ ಭಾಗ ಇದೆಯಲ್ಲ, ಇದನ್ನು ಒಂಥರ ಚೆನ್ನಾಗಿದೆ. ಇದು ತೆಂಗಿನಕಾಯಿ ಎಷ್ಟು ಸಿಹಿ ಆಗಿರುತ್ತೋ ಅಷ್ಟೇ ಚೆನ್ನಾಗಿದೆ. ಇದು ತಿನ್ನೋಕ್ಕೆ ಚೆನ್ನಾಗಿದೆ. ಇದು ಹೊರಗಡೆ ಇದು ಇರುವ ಸಿಪ್ಪೆಯನ್ನು ತಿನ್ನಬಾರ್ದು, ಇದು ಒಳಗಡೆ ಇದನ್ನು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಕೆಂಪು ಚುಂಡೆ ಅಂತ ಹೇಳ್ತಾರೆ ಇದಕ್ಕೆ. ಇದು ಫಸ್ಟ್ ಈ ಥರ ಇರುತ್ತೆ ಗ್ರೀನ್, ನೆಕ್ಸ್ಟ್ ಹಣ್ಣಾದ್ಮೇಲೆ ಹೀಗೆ ಆಗುತ್ತೆ. ನೀವೆಲ್ಲಾದರೂ ಈ ಥರ ಚೂಂಡೆ ನೋಡಿದರೆ ಕಮೆಂಟ್ ಮಾಡಿ ಆಯಿತಾ? ಇಲ್ಲಿ ಬೇಸಿಗೆಗಾಲದಲ್ಲಿ ಕೊಡಗಿನಲ್ಲಿ ಸಾಮಾನ್ಯವಾಗಿ ಈ ಜನವರಿ ಫೆಬ್ರವರಿಯಲ್ಲಿ ಇದು ಜಾಸ್ತಿ ಇರುತ್ತೆ. ನೋಡಿ ಎಷ್ಟು ಇದ್ದಾವೆ ನೋಡಿ, ಎಲ್ಲ ಫುಲ್ಲು ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗೈಸ್. ವಿಟಮಿನ್ಸ್ಗಳು ಹೇರಳವಾಗಿದೆ. ಎಷ್ಟು ಸುಂದರವಾಗಿದೆ ಅಲ್ವಾ? ಇನ್ನೊಂದು ಇದೇ ರೀತಿಯಲ್ಲಿ ಹಳದಿ ಕಲರ್ ಇದೆ. ಹಳದಿ ಕಲರ್ ಇರುವ ಚುಂಡೆ ಅದರ ಮೇಲ್ಭಾಗದ ಸಿಪ್ಪೆ ತೆಗೆದು ಎಲ್ಲ ತಿನ್ಬೋದು. ಇಂಗ್ಲೀಷಲ್ಲಿ ಪೀ ಎಗ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ ಇದಕ್ಕೆ. ಇದರ ಒಳಗಿನ ಬೀಜ ತೆಗೆದು ಇದು ಮತ್ತೆ ಉಳಿದ ಭಾಗನೆಲ್ಲ ತಿನ್ಬೋದು. ಇನ್ನೆರಡು ರೀತಿಯ ಚೂಂಡೆಗಳಿವೆ. ಅವು ಒಂದು ಸಣ್ಣ ಚೂಂಡೆ, ಅದು ತುಂಬ ಕಹಿ ಇರುತ್ತೆ. ಅದನ್ನು ನಾವು ಚಿಕ್ಕ ಮಕ್ಕಳಿಗೆ ಕಣ್ಣಿನಲ್ಲಿ ಏನಾದರೂ ಅಲರ್ಜಿ ಏನಾದರೂ ಆದರೆ ಅದನ್ನು ಯೂಸ್ ಮಾಡ್ತಾರೆ. ಸ್ವಲ್ಪ ಅದರ ರಸವನ್ನು ಕಣ್ಣಿಗೆ ಬಿಟ್ಟರೆ ಕಣ್ಣಿನಲ್ಲಿದ್ದ ಕ್ರಿಮಿಗಳೆಲ್ಲ ಹೋಗ್ತವೆ ಅಂತ ಹೇಳ್ತಾರೆ. ಮತ್ತು ಹಲ್ಲು ಹುಳುಕಾಗಿದ್ದರೆ ಆ ಚೂಂಡೆಯನ್ನು ಜಗಿದು ತಿನ್ನುವುದರಿಂದ ಹಲ್ಲನ್ನು ಕೂಡ ಕಮ್ಮಿ ಮಾಡ್ಬೋದು. ಈ ಚೂಂಡೆ ಅಲ್ಲ ನಾನು ಹೇಳ್ತಿರೋದು, ಸಣ್ಣ ಚೂಂಡೆ ಒಂದಿದೆ, ಅದು ತುಂಬ ಕಹಿ ಇರುತ್ತೆ. ಓಕೆ ಗೈಸ್, ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲನ್ನು ಫಸ್ಟ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಮತ್ತು ಏನಾದರೂ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಖುಷಿಯಾದರೂ ಕಮೆಂಟಲ್ಲಿ ಹೇಳಿ, ಏನಾದರೂ ಮಿಸ್ಟೇಕ್ ಇದ್ದರೂ ಕೂಡ ಹೇಳಿ ಆಯಿತಾ? ಓಕೆ, ಬಾಯ್.